ನೋಡು, ಶಾಂತಿ ವಿಷಯದಲ್ಲಿ ತುಂಬಾ ಸೀರಿಯಸ್ ಆಗಿದ್ದಾಳೆ. ಅದಕ್ಕೆ ನೀನು ಮಗು ಬಗ್ಗೆ ಯೋಚನೆ ಮಾಡಬೇಕು. ನೋಡು, ಈ ವಿಚಾರನ ನಿನ್ ಕರ್ಣನ್ ತಲೆಗೂ ತುಂಬಬೇಕು. ನಿಮ್ಗೇನಾದ್ರು ಮಕ್ಳಾಗ್ಬಿಟ್ರೆ ನಾನು ನಿಮ್ಮಜ್ಜಿ ಚಿಕ್ಕ ಮಕ್ಳ ತರ ಆಗ್ಬಿಡ್ತೀನಿ ಮನೆ ತುಂಬಾ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಈ ವಿಚಾರದ ಬಗ್ಗೆ ಈಗ್ಲಿಂದಾನೇ ಯೋಚನೆ ಮಾಡು. ಅಮ್ಮ ಎಷ್ಟೋ ದೃಷ್ಟಿ ಆಗ್ಬಿಟ್ಟಿದೆ. ಹಲೋ, ಚೆನ್ನಾಗಿ ಎಂಜಾಯ್ ಮಾಡಿ. ಫೋಟೋ ಮಾತ್ರ ಮರಿದಲ್ಲೇ ಕಳಿಸ್ಬೇಕು. ಓಕೆ, ಎಲ್ಲ ಫೋಟೋ ಕಳಿಸ್ಬೇಕು. ಅಜ್ಜಿ, ನೀವು ಕಾಣ್ತಿರೋ ಕನಸಿಗೂ ವಾಸ್ತವಕ್ಕೂ ದೊಡ್ಡ ವ್ಯತ್ಯಾಸನೇ ಇದೆ. ಆ ಸತ್ಯ ಗೊತ್ತಾದ ದಿನ ನೀವು ನನ್ನ ಹೇಗೆ ನೋಡ್ತಿರೋ ಗೊತ್ತಿಲ್ಲ. ನಾನು ನಿಮಗೆಲ್ಲ ಮೋಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ ಅಜ್ಜಿ. ನಿಮ್ಗೆ ಈ ತರ ಗಾಡಿಯಲ್ಲಿ ದೋಸೆ ತಿನ್ನೋದು ಇಷ್ಟ ಅಲ್ವಾ? ಹಾಗಾಗಿ ಕರ್ಕೊ ಬಂದೆ. ಸರ್, ಒಂದ್ಸಲ ಚಿಡ್ತೀರಾ? ನೀವ್ ಹಗ್ಲತ್ತಲ್ಲ ನನ್ ಜೊತೆಗಿಲ್ಲಾದ್ರು ಆಗಾಗ ಈ ರೀತಿ ಕನ್ಸ್ ಬೀಳ್ತಿರತ್ತೆ. ಅದಕ್ಕೆ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ. ಹಾ ಸರ್, ನನಗೆ ಇವಾಗ ಕನ್ಫರ್ಮ್ ಆಯ್ತು. ಇಷ್ಟು ದಿನ ಮಿಸ್ ಆಗಿರೋದು ನಿಮ್ಗೆ ಈಗ ಹೊಟ್ಟೆ ತಿನ್ನಿಸ್ಲಿಲ್ಲ ಅಂದ್ರೆ ಆಮೇಲೆ ನೀವು ಬೇಜಾರು ಮಾಡ್ಕೋತೀರಲ್ವಾ? ನಿಮ್ಗೆ ಏನೊಂದು ಕೇಳಲ್ಲ? ಕೇಳಿ ಸರ್. ನಿನ್ನೆ ನೀವು ಜಾಕೆಟ್ ಹಾಕೊಂಡ್ ಬಂದಿದ್ರಲ್ಲ, ನಾಳೆ ಅದೇ ತರ ಡ್ರೆಸ್ ಹಾಕೊಂಡು ಬರ್ತೀರಾ? ಸರ್ ಸರ್, ಇನ್ನೊಂದ್ಸಲ ಹೇಳಿ. ಏನಿಲ್ಲ, ನಿಮ್ನ ಜಾಕೆಟ್ ಅಲ್ಲಿ ನೋಡಿದ್ನಲ್ಲ, ತುಂಬಾ ದಿನ ಆದ್ಮೇಲೆ ಹಳೆ ನಿಧಿನೇ ನೋಡ್ದಾಗಾಯ್ತು. ನೀವು ಎಷ್ಟು ಕಾನ್ಫಿಡೆನ್ಸ್ ಕಾಣ್ತಿದ್ರಿ ಅಂದ್ರೆ ಸೇಮ್ ಹೀರೋಯಿನ್ ತರ. ನಿಜವಾಗ್ಲು? ಎಸ್. ಹಾಗಾದ್ರೆ ನಾಳೆ ನಾನು ಅದೇ ರೀತಿ ರೆಡಿ ಆಗಿ ಬರ್ತೀನಿ. ಓಕೆ ಸರ್, ನಾನು ಈ ಬಟ್ಟೆಲಿ ಚೆನ್ನಾಗಿ ಕಾಣಿಸ್ತಿಲ್ವಾ? ಇಲ್ಲ ರೀ, ದೇವತೆ ತರ ಕಾಣ್ತಿದ್ದೀರಾ. ಬಟ್ ಆ ಡ್ರೆಸ್ ಅಲ್ಲಿ ನಿಮ್ ಎನರ್ಜಿ, ಬಬ್ಲಿನೆಸ್, ನಿಮ್ ರೌಡಿ ಹೊರಗಡೆ ಬಂದಾಗಿತ್ತು. ಹೌದಾ ಸರ್? ಆಗ್ಲೇ ಹೇಳಿದ್ನಲ್ಲ, ಹಳೆ ದಿನ ಸಿದ್ಧ ಆಗಾಯ್ತು ಅಂತ. ಸೊ ನಾಳೆ ಹೀರೋಯಿನ್ ಮೋಡ್ ಆನ್ ಮಾಡ್ಕೊಳ್ಳಿ, ನಾನು ಕಾಯ್ತಾ ಇರ್ತೀನಿ. ಸರ್, ಆರ್ಡರ್ ಹೇಳಿ. ಹಾ, ಬಂದೆ. ನಮ್ಮ ಹುಡುಗಿಗೋಸ್ಕರ ನಾನು ದೋಸೆ ಮಾಡ್ಬೋದು? ಓಕೆ ಸರ್, ಮಾಡಿ. ನನ್ನ ಹುಡುಗಿನ ಕೃಷ್ಣ ಕೃಷ್ಣ ಫಸ್ಟ್ ಟೈಮ್ ಕನ್ಸಿಗಿನ್ನ ರಿಯಾಲಿಟಿನೇ ಚೆನ್ನಾಗಿದೆ ಅಂತ ಅನ್ಸ್ತಿದೆ. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸರ್, ನೀವು ಮೊದ್ಲಿಂದನೂ ರೊಮ್ಯಾಂಟಿಕ್ಕಾ ಅಥವಾ ನಾನು ನೋಡಿ ನೀವು ರೊಮ್ಯಾಂಟಿಕ್ ಆಗಿರೋದಾ? ಮೊದಲು ನೀವು ಇರ್ಲಿಲ್ಲ, ನಾನು ಸಿಕ್ಕದ್ಮೇಲೆ ನೀವು ರೊಮ್ಯಾಂಟಿಕ್ ಆದ್ರಿ ಅಂತ ಬಿಲ್ಡಪ್ ತಗೊಳಕ? ಇಲ್ಲ, ಮೊದಲಿಂದಲೂ ಇದೇ ತರ ಇದೆ ಅಂತ ಹೇಳಿದ್ರೆ ಮೊದ್ಲು ಯಾರಿಗೆ ಮಾಡ್ತಿದ್ರಿ ಅಂತ ಕೇಳ್ತೀರಾ. ನಾನು ಇದಕ್ಕೆಲ್ಲ ಸಿಗಾಕೊಡಲ್ಲ. ನೀವು ಹೇಳ್ದೆ ಹೋದ್ರೂ ಉತ್ತರ ನನಗೆ ಗೊತ್ತು ಸರ್. ಇದಕ್ಕೆಲ್ಲ ಕಾರಣ ನಾನೇ, ಒನ್ ಅಂಡ್ ಓನ್ಲಿ ನಿಧಿ. ಸಕ್ಕದಾಗಿದ್ದಾನೆ ಅಲ್ವಾ? ಹಾಯ್ ಫ್ರೆಂಡ್ಸ್, ಇವತ್ ನಾವು ಬೆಂಗಳೂರಿನ ಮೋಸ್ಟ್ ಹ್ಯಾಂಡ್ಸಮ್ ದೋಸೆ ಮಾಸ್ಟರ್ ಹತ್ರ ಬಂದಿದೀವಿ. ಇನ್ನು ದೋಸೆ ಟೇಸ್ಟ್ ಮಾಡಿಲ್ಲ, ಬಟ್ ಹೇಗಿದ್ರು ದೋಸೆ ಹೆಚ್ಚು ಕಮ್ಮಿ ಇದ್ರು ನಡೆಯುತ್ತೆ. ಯಾಕೆಂದ್ರೆ ಅವ್ರು ಅಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ. ಅವ್ರು ಹೇಗ್ ದೋಸೆ ಮಾಡ್ತಾರೆ ಅಂತ ಟೇಸ್ಟ್ ನೋಡೋಣ ಬನ್ನಿ. ಹಾಯ್ ಸರ್. ಯಾರು ನೀವು? ಇದೇನ್ ಮಾಡ್ತಿದ್ದೀರಾ? ಸರ್, ಆಕ್ಚುಲಿ ನಾನು ಫುಡ್ ಬ್ಲಾಗರು. ಎಲ್ಲೆಲ್ಲೆಲ್ಲ ಫುಡ್ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಹೋಗಿ ವಿಡಿಯೋಸ್ ಮಾಡ್ತಿರ್ತೀನಿ.
ಬಟ್ ಇವತ್ ನೀವ್ ಚೆನ್ನಾಗಿ ಕಾಣಿಸಿದ್ರಿ, ಸೊ ನಿಮ್ದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಪ್ಲೀಸ್ ಪ್ಲೀಸ್ ನೀವು ಅದನ್ನ ಹೇಳಿಸಿ ಪ್ಲೀಸ್. ನೋಡಿ, ನಿಮ್ಗೆ ದೋಸೆ ಬೇಕು ಅಂದ್ರೆ ಓನರ್ ಮಾಡಿಟ್ಟಿರೋದಿದೆ ಬಿಸಿ ಬಿಸಿ, ಅದನ್ನ ಬೇಕಾದ್ರೆ ಕೊಡ್ತೀನಿ. ಸರ್ ನೀವೇ ದೋಸೆ ಮಾಡ್ಕೊಟ್ರೆ ತಿಂತೀನಿ. ಪ್ಲೀಸ್ ನನ್ಗೋಸ್ಕರ ಒಂದೇ ಒಂದ್ ದೋಸೆ ಮಾಡ್ಕೊಡಿ ಪ್ಲೀಸ್ ಸರ್. ಪ್ಲೀಸ್ ಒಂದೇ ಇದಾಗಲ್ಲ, ಸಾರಿ. ಸೊ ಒಂದೇ ಒಂದ್ ದೋಸೆ. ಇಲ್ಲ, ಇದು ಆಲ್ರೆಡಿ ಬೇರೆಯವ್ರಿಗೋಸ್ಕರ ಮಾಡ್ಬಿಟ್ಟಿದ್ದೀನಿ. ಅದ್ ನನ್ಗೆ ಕೊಡ್ಬೋದಲ್ಲ? ನೋ ಪ್ಲೀಸ್. ಸರ್ ಅಟ್ಲೀಸ್ಟ್ ಒಂದ್ ಸೆಲ್ಫಿ, ಒಂದೇ ಒಂದ್ ಸೆಲ್ಫಿ ಸರ್ ಪ್ಲೀಸ್. ಇಲ್ಲ ಅನ್ಬೇಡಿ ಸರ್. ತಗೊಳ್ಳಿ. ಹಲೋ, ತಿಳಿಸ್ರಿ, ಯಾರೇ ನಿಮ್ಗೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು? ನನ್ನ ಹುಡುಗನ ಹತ್ರ ಸೆಲ್ಫಿ ತಗೊಳಿಸೋ ಧೈರ್ಯ ಬಂದ್ಬಿಡ್ತಾ ನಿಮ್ಗೆ? ನಿಮ್ ಹುಡ್ಗನ? ಹೌದು, ನಮ್ಮ ಹುಡುಗನ. ಯಾಕೆ? ಇನ್ನೊಂದ್ ಸೆಕೆಂಡ್ ಇಲ್ಲಿದ್ರು ನಿನ್ ಮುಖದ ಮೇಲೆ ದೋಸೆ ಹಾಕ್ತೀನಿ. ನಿನ್ ಕಣ್ಣೇನಾದ್ರೂ ಆ ಕಡೆ ಹೋಯ್ತು, ಅಲ್ಲಿ ಕಾರ್ ಇದೆಯಲ್ಲ ತೆಗ್ದು ನಿನ್ ಕಣ್ಣೊಳಗೆ ಹಾಕ್ಬಿಡ್ತೀನಿ. ಮೊದಲಿನಿಂದ ಜಾಗ ಖಾಲಿ ಮಾಡಿ ಹೊರಡಿ ಅಂದೆ. ಏನ್ ಅಲ್ಲಿ ನೋಡ್ತೀಯಾ? ಏನು ನಿಮ್ ಮನೇಲಿ ಅಣ್ಣ ತಮ್ಮ ಯಾರು ಇಲ್ವಾ? ಇಲ್ಲಿಂದ ಹೋಗು ಅಂದ್ರೆ ಇಲ್ಲೇ ನಿಂತಿದ್ದಿಲ್ಲ, ಬೈತಾರು. ಹೋಗು ಅಂದೆ, ಮುಂದೆ ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಹೊರಡಿ. ಪಾಪ ಹುಡುಗಿರಿ, ಅಣ್ಣ ತಮ್ಮ ಇಲ್ವಾ ಅಂತ ರೇಗಿಸ್ಬಿಟ್ರಲ್ಲ. ಪಾಪನ? ಆ ಹುಡುಗಿ ನಿಮ್ಗೆ ಪಾಪನ? ಹೆವಿ ಜೋರಿದ್ಲು. ನೀವು ಬರಲಿಲ್ಲ ಅಂದ್ರೆ ನನ್ನ ಕತೆ ಏನಾಗ್ತಿತ್ತು. ಸದ್ಯ ನೀವ್ ಬಂದು ಕಾಪಾಡಿದ್ರಿ, ಇಲ್ಲ ಏನ್ ಮಾಡ್ತಿರ್ಲಿಲ್ಲೇನೋ. ಅಣ್ಣ ತಮ್ಮ ಬೇರೆ ಇಲ್ಲ ಅಂತೀರ.